ಹೆಸರು ಮೆನ್ಷನ್ ಮಾಡಿರೋ ಸಾಧ್ಯತೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು HK ಶಿವರಾಜ್ ಅವರು ಹೋಗಿ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರ ಮೇಲೆ ಅನುಮಾನ ಪಡುವಂಥದ್ದು ಪಕ್ಷದೊಳಗೆ ಹೆಚ್ಚಾಗ್ತಿದೆಯಾ ಅಂತ. ನಾವು ಸಾಕ್ಷಿಗಳಿಲ್ಲದೆ ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಪಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದನ್ನು ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವುದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ನಕಲಿ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹುಟ್ಟಾಕಿದ್ರು. ಯಾಕೆಂದ್ರೆ ಅಲ್ಲಿರುವಂಥ BJP ಅವ್ರ ಮೇಲೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಷಡ್ಯಂತ್ರ ಇತ್ತು. ಇನ್ನು ಆಂತರಿಕವಾಗಿ ಸ್ಪರ್ಧೆ ಇರುತ್ತೆ. ಅವರುಗಳಿಗೆ ಇವನು ಬದುಕಿ ಸರಿದ್ರೆ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಆ ರೀತಿ ಹುಟ್ಟಾಕುವಂಥ ಕೆಲಸ ಮಾಡ್ತಾರೆ. ಕೆಲವರು ನಮಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಹಿಂಗಾಗಿದೆ ಅನ್ನೋದನ್ನು ನಮಗೆ ಕತೆ ಕಟ್ಟಿ ಹೇಳಿದ್ರು. ನಾವು ಕೇಳಿಸ್ಕೊಳ್ಳುವಾದ ಜವಾಬ್ದಾರಿ ಇತ್ತು, ಕೇಳಿಸ್ಕೊಂಡ್ವಿ. ಆದರೆ ಹಾಗಂತ ಆ ಕಾರಣಕ್ಕೆ ನಿರ್ಣಯಕ್ಕೆ ಬರೋಕ್ಕಾಗಲ್ಲ. ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಂಡ್ವಿ, ಯಾವ ಕಾರಣಕ್ಕೆ ಇದನ್ನು ಹೇಳ್ತಾರೆ ಅಂತೇಳಿ. ಅದನ್ನು ಕೂಡ ನಮ್ಮ ರಿಪೋರ್ಟಲ್ಲಿ ಗಮನಕ್ಕೆ ತಂದಿದ್ದೇವೆ. ಯಾರು ಈ ರೀತಿ ಸುಳ್ಳು ಮಾಹಿತಿಯನ್ನು ಯಾವ ಕಾರಣಕ್ಕೆ ಹರಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ದೇವೆ. ಬಿಟ್ಟರೆ ಬೇರೆ ಏನು. ಸಂಸ್ಥೆಗಳನ್ನು ಅನುಮಾನಿಸೋದು ಸಂವಿಧಾನ ವಿರೋಧಿಗಳು ಮಾತ್ರ ಮಾಡೋ ಕೆಲಸ. ಚುನಾವಣಾ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆ. ಆ ಸಂವಿಧಾನಿಕ ಸಂಸ್ಥೆಯ ಕಾರ್ಯವನ್ನು, ಅದು ಒಳ್ಳೆಯ ಕಾರ್ಯವನ್ನು ಅನುಮಾನಿಸೋದು, ಅಪನಂಬಿಕೆ ಹುಟ್ಟಾಕೋದು ಸಂವಿಧಾನ ವಿರೋಧಿಗಳು ಮಾತ್ರ ಮಾಡ್ಬೋದಾಗಿರೋ ಕೆಲಸ. ನೀವ್ಯಾಕೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಿ? ಇದೇ ಥರ CAA ವಿಷಯದಲ್ಲೂ ಏನು ಹೇಳಿದರು, ಇಡೀ ಕಾಂಗ್ರೆಸ್ನವರು ಚಳುವಳಿ ಮಾಡಿದ್ರಲ್ಲ, ಪೌರತ್ವವನ್ನೇ ಕಿತ್ಕೊಂಡ್ಬಿಡ್ತಾರೆ, 1000ರನ್ನೇ ದೇಶದಿಂದ ಓಡಿಸ್ಬಿಡ್ತಾರೆ, ಅದಕ್ಕಾಗಿ ಈ ಷಡ್ಯಂತ್ರ ಭಾಷಣ ಮಾಡಿದ್ರಲ್ಲ, ನೀವು ಭಯ ನಿರ್ಮಾಣ ಮಾಡಿದ್ರಲ್ಲ. ಇದುವರೆಗೂ ಯಾವುದೇ ಒಬ್ಬ ಮುಸಲ್ಮಾನರದ್ದು ಪೌರತ್ವ ಕಿತ್ಕೊಂಡಿದೆಯಾ? ನೀವ್ಯಾಕೆ ಚಳವಳಿ ಮಾಡಿದರೆ ಅದ್ರ ವಿರುದ್ಧ? ಈಗಲೂ SIR ವಿಷಯದಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಅಪನಂಬಿಕೆ ಹುಟ್ಟಾಕೋದು. ನೀವು ಕಾಂಗ್ರೆಸ್ನವ್ರು ಯಾವತ್ತು ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಬಹಿರಂಗ ಸಮರ್ಥನೆಗೆ ಯಾವತ್ತು ನಿಂತಿದ್ರಿ? ಯಾವತ್ತು ಚಳವಳಿಯನ್ನು ಬೆಂಬಲಿಸಿದ್ರಿ? ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ 48ರಲ್ಲಿ ಸೋಮನಾಥ ದೇವಾಲಯ ನಿರ್ಮಾಣ ಆಯ್ತಲ್ಲ, ಅವತ್ತೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು. ನೀವು ರಾಜಕೀಯವಾಗಿ ದುರ್ಬಲ ಆಗೋವರೆಗೂ ರಾಮ ಮಂದಿರಕ್ಕೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳು ನಿರ್ಮಾಣ ಆಗ್ತಾ ಇತ್ತು ಹೊರತು, ಎಲ್ಲಿವರೆಗೂ ನೀವು ಪ್ರಬಲವಾಗಿದ್ರಿ, ಎಲ್ಲಿವರೆಗೂ ಅಡೆತಡೆಗಳು ಬಲವಾಗಿದ್ವೇ ಹೊರತು ಅಡೆತಡೆಗಳು ನಿವಾರಿಸೋ ಕೆಲಸ ಮಾಡಿರಲಿಲ್ಲ. ನಿಮ್ಮನ್ನು ರಾಜಕೀಯವಾಗಿ ಬಿಡಿಸಿದ ಮೇಲೆ ಅದಕ್ಕಿದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆದವು. ಆಮೇಲೆ ರಾಮ ಮಂದಿರ ನಿರ್ಮಾಣ ಆಯಿತು. ನೀವು ಸದಾನಂದ ಗೌಡ್ರೆ ನಿರಾಕರಿಸಿದ್ದಾರೆ. ನನಗೆ ಕೇಳಿದ್ರೆ ನನಗೆ ಬರೀ ಅಡ್ಡ ಮತದ ಬಗ್ಗೆ ಮಾತ್ರ ಸತ್ಯಶೋಧನೆ ಮಾಡಿ ವರದಿ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ನನಗೆ ಅಸೈನ್ಮೆಂಟ್ ಇಲ್ಲ. ಮತ್ತು ನಾವೇನು ಎಲ್ಲದ್ರ ಬಗ್ಗೆನೂ ಎಕ್ಸ್ಪರ್ಟು ಅಲ್ಲ, ಮತ್ತು ಎಲ್ಲದ್ರ ಬಗ್ಗೆನೂ ಮೂಗು ತೋರಿಸೋ ಸ್ವಭಾವನೂ ನನಗಿಲ್ಲ.